ನಾನು ಇಂದು ಪ್ರಕೃತಿಯ ಮೂಲಕ ನಡೆಯುತ್ತಿದ್ದಾಗ ಏನು ನನ್ನ ಗಮನ ಸೆಳೆಯಿತು. ನೆಲದಾದ್ಯಂತ ಹರಡಿರುವ ಪ್ರಕಾಶಮಾನವಾದ ಹಳದಿ ಹೂವುಗಳ ಕಾರ್ಪೆಟ್. ಹೆಚ್ಚಿನ ಜನರು ಎರಡನೇ ನೋಟವಿಲ್ಲದೆ ಅದರ ಹಿಂದೆ ನಡೆಯುತ್ತಾರೆ. ಕೆಲವರು ಇದನ್ನು ನಿಷ್ಪ್ರಯೋಜಕ ಕಲೆ ಎಂದು ಕರೆಯುತ್ತಾರೆ. ಆದರೆ ಈ ಸಾಮಾನ್ಯವಾಗಿ ಕಾಣುವ ಹೂವು ಅಸಾಧಾರಣ ಕಥೆಯನ್ನು ಮರೆಮಾಡುತ್ತದೆ ಎಂದು ನಾನು ನಿಮಗೆ ಹೇಳಿದರೆ ಏನು? ಇದರ ಹೆಸರು ಸಿಂಗಾಪುರ್ ಡೈಸಿ. ಇದು ಸಿಂಗಾಪುರದಿಂದ ಬಂದದ್ದೂ ಅಲ್ಲ. ಇದು ಅನೇಕ ಸಸ್ಯಗಳಿಗಿಂತ ವೇಗವಾಗಿ ಹರಡಬಹುದು, ಜೇನುನೊಣಗಳು ಮತ್ತು ಚಿಟ್ಟೆಗಳನ್ನು ಪೋಷಿಸಬಹುದು, ಮಣ್ಣುಗಳನ್ನು ರಕ್ಷಿಸಬಹುದು ಮತ್ತು ಇದು ಕೆಲವು ಸ್ಥಳಗಳಲ್ಲಿ ವಿಜ್ಞಾನಿಗಳು ಇದನ್ನು ಆಕ್ರಮಣಕಾರಿ ಜಾತಿ ಎಂದು ಪರಿಗಣಿಸುವಷ್ಟು ಶಕ್ತಿಶಾಲಿಯಾಗಿದೆ. ಆದ್ದರಿಂದ ಇಂದು ಪ್ರಕೃತಿಯ ಅತ್ಯಂತ ತಪ್ಪಾಗಿ ಅರ್ಥೈಸಲ್ಪಟ್ಟ ಹೂವುಗಳಲ್ಲಿ ಒಂದರ ಹಿಂದಿನ ಸತ್ಯವನ್ನು ಬಹಿರಂಗಗೊಳಿಸೋಣ. ಇದು ಮಧ್ಯ ಅಮೆರಿಕ ಮತ್ತು ಕೆರಿಬಿಯನ್ನಲ್ಲಿ ಹುಟ್ಟಿಕೊಂಡಿದೆ. ಇದು ಬೇಗನೆ ಬೆಳೆಯುತ್ತದೆ ಮತ್ತು ಆಕರ್ಷಕ ಹಳದಿ ಹೂವುಗಳನ್ನು ಹೊಂದಿರುವುದರಿಂದ 20ನೇ ಶತಮಾನದಲ್ಲಿ ಇದನ್ನು ಭಾರತಕ್ಕೆ ಸೇರಿದಂತೆ ಅನೇಕ ಉಷ್ಣವಲಯದ ದೇಶಗಳಿಗೆ ಅಲಂಕಾರಿತ ನೆಲದ ಹೊದಿಕೆಯ ಸಸ್ಯವಾಗಿ ಪರಿಚಯಿಸಲಾಯಿತು. ಇದನ್ನು ಉದ್ಯಾನವನಗಳು, ರಸ್ತೆ ಬದಿಗಳು ಮತ್ತು ತೋಟಗಳಲ್ಲಿ ನೆಡಲಾಯಿತು, ಏಕೆಂದರೆ ಇದು ಬದಿಯ ಮಣ್ಣನ್ನು ಆವರಿಸುತ್ತದೆ ಮತ್ತು ಸವೆತವನ್ನು ಕಡಿಮೆ ಮಾಡುತ್ತದೆ. ಕಾಲಾಂತರದಲ್ಲಿ ಇದು ನೆಟ್ಟ ಸ್ಥಳದಿಂದ ಹೊರಗೆ ಹರಡಿತು. ಸಣ್ಣ ಕಾಂಡದ ತುಣುಕುಗಳು ಸಹ ಬೇರು ಬಿಟ್ಟು ಬೆಳೆಯಬಲ್ಲವು. ಇದು ಕಾಡುಗಳು, ರಸ್ತೆ ಬದಿಗಳು, ಹೊಲದ ಮತ್ತು ತೆರೆದ ಭೂಮಿಗಳಿಗೆ ತಪ್ಪಿಸಿಕೊಂಡಿತು. ಇಂದು ಇದು ಭಾರತದ ಅನೇಕ ಭಾಗಗಳಲ್ಲಿ ಕಂಡುಬರುತ್ತದೆ, ವಿಶೇಷವಾಗಿ ಬೆಚ್ಚಗಿನ ಮತ್ತು ಆರ್ದ್ರ ರಾಜ್ಯಗಳಲ್ಲಿ. ಸಿಂಗಾಪುರ್ ಡೈಸಿ ಎಂಬ ಹೆಸರು ಸಾಮಾನ್ಯ ಹೆಸರಾಗಿದೆ, ಅದರ ವೈಜ್ಞಾನಿಕ ಹೆಸರಲ್ಲ. ಸಾಮಾನ್ಯ ಹೆಸರುಗಳು ಸಾಮಾನ್ಯವಾಗಿ ಸಸ್ಯಗಳ ಜನಪ್ರಿಯವಾದ ಸ್ಥಳಗಳಿಂದ ಬರುತ್ತವೆ, ಅದು ಮೂಲತಃ ವಿಕಸನಗೊಂಡ ಸ್ಥಳದಿಂದಲ್ಲ. ಇದರ ವೈಜ್ಞಾನಿಕ ಹೆಸರು ಸ್ಮಾಗ್ನೆಟಿಕೋಲಾ ಟ್ರಿಲೋಬೋಟಾ. ಇದು ಏಕೆ ಇಷ್ಟು ವೇಗವಾಗಿ ಹರಡುತ್ತದೆ? ಸಿಂಗಾಪುರ್ ಡೈಸಿಯ ಬಗ್ಗೆ ಇದು ಅತ್ಯಂತ ಆಸಕ್ತಿದಾಯಕ ಸಂಗತಿಗಳಲ್ಲಿ ಒಂದಾಗಿದೆ. ಬೀಜಗಳ ಮೂಲಕ ಮುಖ್ಯವಾಗಿ ಹರಡುವ ಅನೇಕ ಸಸ್ಯಗಳಿಗಿಂತ ಭಿನ್ನವಾಗಿದೆ. ಸಿಂಗಾಪುರ್ ಡೈಸಿ ತನ್ನ ಕಾಂಡದ ತುದಿಗಳಿಂದ ಹೊಸ ಬೇರುಗಳನ್ನು ಬೆಳೆಸಬಹುದು. ತೇವಾಂಶವುಳ್ಳ ಮಣ್ಣನ್ನು ಸ್ಪರ್ಶಿಸುವ ಸಣ್ಣ ಕಾಂಡವು ಬೇರುಗಳನ್ನು ಬೆಳೆಸಿಕೊಂಡು ಹೊಸ ಸಸ್ಯವಾಗಬಹುದು. ಈ ಸಾಮರ್ಥ್ಯದಿಂದಾಗಿ ಇದು ಕಡಿಮೆ ಸಮಯದಲ್ಲಿ ಹೊಸ ಪ್ರದೇಶಗಳನ್ನು ಆವರಿಸಬಹುದು. ಇದು ಸುಂದರವಾಗಿದ್ದರೂ ಸಿಂಗಾಪುರ್ ಡೈಸಿಯನ್ನು ಹಲವಾರು ದೇಶಗಳಲ್ಲಿ ಆಕ್ರಮಣಕಾರಿ ಜಾತಿ ಎಂದೇ ಪರಿಗಣಿಸಲಾಗುತ್ತದೆ. ಇದು ತುಂಬ ವೇಗವಾಗಿ ಬೆಳೆಯುವುದರಿಂದ ಸೂರ್ಯನ ಬೆಳಕು ಸಣ್ಣ ಸಸ್ಯಗಳನ್ನು ತಲುಪದಂತೆ ತಡೆಯುತ್ತದೆ. ನೀರು ಮತ್ತು ಪೋಷಕಾಂಶಕ್ಕಾಗಿ ಸ್ಥಳೀಯ ಜಾತಿಗಳೊಂದಿಗೆ ಸ್ಪರ್ಧಿಸುತ್ತದೆ. ಸ್ಥಳೀಯ ಸಸ್ಯ ವೈವಿಧ್ಯತೆಯನ್ನು ಕಡಿಮೆ ಮಾಡುತ್ತದೆ. ಒಂದು ಸಿಂಗಾಪುರ್ ಡೈಸಿ ಹೂವು ಎಷ್ಟು ದಳಗಳನ್ನು ಹೊಂದಿವೆ? 8 ರಿಂದ 13 ಕಿರಣ ದಳಗಳು. ಒಂದೇ ಸಿಂಗಾಪುರ್ ಡೈಸಿ ಹೂವು ವಾಸ್ತವವಾಗಿ ಒಟ್ಟಿಗೆ ಪ್ಯಾಕ್ ಮಾಡಲಾದ ಅನೇಕ ಸಣ್ಣ ಹೂವುಗಳಿಂದ ಮಾಡಲ್ಪಟ್ಟಿದೆ. ಹೊರಗಿನ ಹಳದಿ ದಳಗಳು ಮಧ್ಯದಲ್ಲಿ ಡಜನ್ಗಟ್ಟಲೆ ಸಣ್ಣ ಹೂವುಗಳನ್ನು ಸುತ್ತುವರಿ. ಸಿಂಗಾಪುರ ಡೈಸಿ ಸೂರ್ಯಕಾಂತಿಯಂತೆಯೇ ಕಾಣುತ್ತದೆ, ಏಕೆಂದರೆ ಇವ ಎರಡು ಒಂದೇ ಸಸ್ಯ ಕುಟುಂಬಕ್ಕೆ ಸೇರಿವೆ. ಆಸಕ್ತಿದಾಯಕ ಸಂಗತಿಗಳು. ಸಿಂಗಾಪುರ್ ಡೈಸಿ ಮೂಲತಃ ಸಿಂಗಾಪುರದಲ್ಲ. ಇದು ಸಣ್ಣ ಕಾಂಡದ ತುಂಡಿನಿಂದ ಬೆಳೆಯಬಹುದು. ಉಷ್ಣವಲಯದ ಹವಾಮಾನದಲ್ಲಿ ಇದು ವರ್ಷವಿಡೀ ಹೂವುಗಳನ್ನು ಉತ್ಪಾದಿಸುತ್ತವೆ. ಜೇನುನೊಣಗಳು ಮತ್ತು ಚಿಟ್ಟೆಗಳು ಇದರ ಹೂವುಗಳನ್ನು ಪ್ರೀತಿಸುತ್ತವೆ. ನಿರ್ವಹಿಸದಿದ್ದರೆ ಇದು ಆಕ್ರಮಣಕಾರಿಯಾಗಬಹುದು. ಇದನ್ನು ಹೆಚ್ಚಾಗಿ ಪ್ರಕೃತಿಯ ಹಳದಿ ಕಾರ್ಪೆಟ್ ಎಂದು ಕರೆಯಲಾಗುತ್ತದೆ. ನನ್ನ ಪ್ರಯಾಣ ಮುಗಿದಂತೆಯೇ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಸಿಂಗಾಪುರ್ ಡೈಸಿ ಕೇವಲ ಸುಂದರವಾದ ಹಳದಿ ಹೂವಿಗಿಂತ ಹೆಚ್ಚು. ಇದು ಮಣ್ಣನ್ನು ರಕ್ಷಿಸುತ್ತವೆ, ಜೇನುನೊಣಗಳು ಮತ್ತು ಚಿಟ್ಟೆಗಳಿಗೆ ಆಹಾರವನ್ನು ನೀಡುತ್ತದೆ ಮತ್ತು ಭೂಮಿಯನ್ನು ಚಿನ್ನದ ಹೂವುಗಳಿಂದ ಚಿತ್ರಿಸುತ್ತವೆ. ಆದರೂ ಅದು ನಿಯಂತ್ರಣವಿಲ್ಲದೆ ಹರಡಿದಾಗ ಅದು ಪ್ರಕೃತಿಯ ಸಮತೋಲನವನ್ನು ಸವಾಲು ಮಾಡಬಹುದು. ಅದು ಪ್ರಕೃತಿಯ ಸೌಂದರ್ಯ. ಪ್ರತಿಯೊಂದು ಜೀವಿಗೂ ಒಂದು ಪಾತ್ರವಿದೆ ಮತ್ತು ಪ್ರತಿಯೊಂದು ಕರ್ತವ್ಯವು ಜವಾಬ್ದಾರಿಯೊಂದಿಗೆ ಬರುತ್ತವೆ. ಮುಂದಿನ ಬಾರಿ ನೀವು ರಸ್ತೆಯ ಪಕ್ಕದಲ್ಲಿ ಅಥವಾ ಹೊಲದಲ್ಲಿ ಈ ಚಿಕ್ಕ ಹಳದಿ ಹೂವನ್ನು ನೋಡಿದಾಗ ಅದರ ಹಿಂದೆ ನಡೆಯಬೇಡಿ, ಹತ್ತಿರದಿಂದ ನೋಡಿ, ಏಕೆಂದರೆ ಅತ್ಯಂತ ಸಾಮಾನ್ಯ ಸಸ್ಯವು ಸಹ ಅಸಾಧಾರಣ ಕಥೆಯನ್ನು ಮರೆಮಾಡಬಹುದು. ನನ್ನ ಮುಂದಿನ ಸಾಹಸದವರೆಗೆ ಅನ್ವೇಷಿಸುತ್ತಲೇ ಇರಿ, ಕಲಿಯುತ್ತಲೇ ಇರಿ ಮತ್ತು ಪ್ರಕೃತಿಯನ್ನು ರಕ್ಷಿಸುತ್ತಲೇ ಇರಿ. ಇದು ಹಿಡನ್ ನೇಚರ್ ಬೈ ಉಮರ್. ಮುಂದಿನ ಪ್ರಯಾಣದಲ್ಲಿ ನಿಮ್ಮನ್ನು ಭೇಟಿಯಾಗುತ್ತೇನೆ.